ಖುಷಿ ಆಗ್ತಾ ಇದೆ. ಆಸ್ ಫೀಮೇಲ್ ಫ್ರಮ್ ಕರ್ನಾಟಕ ಫಸ್ಟ್ ಮಹಿಳೆಯಾಗಿ ಚಿಕ್ಕ ವಯಸ್ಸಿನಲ್ಲಿ ಭಾಳ ಖುಷಿ ಆಗ್ತದೆ. ನಾನು ಅದೇ ಭಾಳ ಖುಷಿ ಆಗ್ತಾ ಇದೆ. ಸೊ ಇನ್ನೂ ಹೆಚ್ಚಿನ ಮಹಿಳೆಯರು ಕೂಡ ಬರ್ಬೇಕಂತ ನಮ್ದು ಆಸೆ ಇದೆ. ಭಾಳ ಕಡಿಮೆ ಇತ್ತು ಟೈಮ್, ಎಷ್ಟೆಲ್ಲ ಚಾಲೆಂಜಸ್ ಎದುರಾಗಿ ನೀವು ಮುಂಚೆ ಪ್ರಿಪೇರ್ ಆಗಿರಲಿಲ್ಲ, ಕನೆಕ್ಷನ್ದಲ್ಲೇ ಇತ್ತು, ನೀವು ಗೋಕಾಕದಲ್ಲಿ ಒಂದು ಕ್ಷೇತ್ರ ಅದೇ ಚಾಲೆಂಜಸ್. ಹೌದು, ಡೈಲಿ ನಾವು ಅಪ್ ಆ್ಯಂಡ್ ಡೌನ್ ಮಾಡಿದ್ವಿ. ಬಟ್ ಲಾಸ್ಟ್ 15 ದಿವಸ ನಾವು ಅಲ್ಲೇ ಚಿಕ್ಕೋಡಿಯಲ್ಲಿ ಅಲ್ಲೇ ಉಳ್ಕೊಂಡು ಪ್ರಚಾರ ಮಾಡಿದ್ವಿ. ಸೊ ಏನು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಎಲ್ಲ ಶಾಸಕರು, ತಂದೆಯವರಾಗಲಿ, ನನ್ನ ಸಹೋದರ ರಾಹುಲ್ ಅವರಾಗಲಿ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಇವತ್ತೇನು ಪ್ರತಿಫಲ ಸಿಕ್ಕಿದೆ ನಮಗೆ. ಸೊ ಅದು ಭಾಳ ಖುಷಿ ಆಗ್ತದೆ ಅದು ಕೇಳಿ. ಹೌದು, ಅವ್ರ ಸ್ವಂತ ಊರಲ್ಲೇ ಇದಾಗಿದೆ. ಬಟ್ ಇಟ್ಸ್ ಅ ಗುಡ್ ರೆಸ್ಪಾನ್ಸ್ ಫ್ರಮ್ ಪೀಪಲ್ ಅಂತ ಹೇಳ್ಬೋದು. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆ ಏರಿಯಾದಲ್ಲಿ ಏನು BJP ಅವ್ರದ್ದಿತ್ತು, ಸೊ ಇಟ್ಸ್ ಅ ಗ್ರೇಟ್ ಕಮ್ ಬ್ಯಾಕ್ ಫಾರ್ ಕಾಂಗ್ರೆಸ್ ಅಂತ ಹೇಳ್ಬೋದು. ಜನರಿಗೆ ಈಗ ಸದ್ಯಕ್ಕೆ ತುಂಬುವುದರಿಂದ ಧನ್ಯವಾದಗಳು ಅಂತ ಹೇಳಿಕ್ಕೆ ಬಯಸ್ತೀನಿ. MP ಇದ್ರು ಮುಂಚೆ 7 ಬಾರಿ ಆರಿಸ್ತೀವಿ. ಲಾಸ್ಟ್ ಬಳಿಕ ರತ್ಮಾಲಾ ಸೋಮೂರ್ ಅವರು ಅದನ್ನ ಕೆಡವಿ ಅದು ಬೀಳಿಸಿ ಇತಿಹಾಸ ನಿರ್ಮಾಣ. ಸೊ ಈಗ ಮತ್ತೆ ನಿಮ್ಮಿಂದ ಇತಿಹಾಸ ಇದಾಗಿದೆ. ಅಂದರೆ ಏನು ಹ್ಯಾಟ್ರಿಕ್ ಅಂತ ಹೇಳ್ಬೋದು. ಮತ್ತು ಇವರು ಎಲ್ಲ ಶಾಸಕರು ಹೇಳಿದಾಗೆ ಹೆಣ್ಮಕ್ಳು ಬಂದು ಈ ಏರಿಯಾದಲ್ಲಿ ಭಾಳ ಏನೋ ಪ್ರಾಫಿಟ್ ಏನಿದೆ ಅಂತ ಹೇಳ್ಬೋದು. ಮ್ಯಾಜಿಕ್ ಫ್ಯಾಕ್ಟರ್ ಅಂತ ಹೇಳಿದರು. ಸೊ ಅದೇ ಆಯಿತು, ಅವ್ರು ಗೆದ್ದಿದ್ರು ಒಬ್ಬ ಲೇಡಿ MP ಆಗಿ. ಸೊ ಇವತ್ತು ಕೂಡ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಿದೆ ಅಂತ ಹೇಳ್ಬೋದು. ಈಗ ಖಂಡಿತವಾಗಿ ಅದು ಮುಂದೆ ಡಿಸ್ಕಸ್ ಮಾಡ್ತೀವಿ ತಂದೆಯವ್ರ ಜೊತೆ. ಈಗೇನು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನು ತಂದೆಯವ್ರ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ತಮ್ಮ ಗೆಲುವಿನ ಪಾತ್ರದಲ್ಲಿ ಗ್ಯಾರಂಟಿ ಯೋಜನೆಗಳು ಮತ್ತು ತಮ್ಮ ತಂದೆಯ ವರ್ಚಸ್ಸು, ತಮ್ಮ ತಂದೆಯ ಎರಡನ್ನೂ ತೂಕಕ್ಕೆ ಹಾಕಿದ್ರೆ ಯಾವುದು ಹೆಚ್ಚಾಗುತ್ತೆ ನೀವು ಫೀಲ್ ಆಗುತ್ತೆ? ತಂದೆಯವ್ರದ್ದು ಇರ್ಬೋದು ಅನ್ಸುತ್ತೆ. ಯಾಕಂದರೆ ಈಗ ನೋಡಿದಾಗೆ ಈ ವೆಸ್ಟರ್ನ್ ಪಾರ್ಟಲ್ಲಿ ಓನ್ಲಿ ಚಿಕ್ಕೋಡಿ ಕಾಂಗ್ರೆಸ್ ಬಂತು. ಸೊ ತಂದೆಯವ್ರದ್ದು ಮತ್ತು ಎರಡೂ ಸರಾಸರಿ ಇದೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಅದೆಲ್ಲ ಗೊತ್ತಿಲ್ಲ. ಚಿಕ್ಕಪ್ಪ ಅವರು ಸ್ವಲ್ಪ ಇದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಅನುಕೂಲ ಆಯಿತು. ಹಾಂ, ಎಸ್. ಈಗ ಸಂಸತ್ ಪ್ರವೇಶ ಮಾಡ್ತಾ ಇದ್ವಿ. ಮೋದಿ ಅವರು, ರಾಹುಲ್ ಗಾಂಧಿ ಅವರು ಅಂತವ್ರು ಇದ್ದಾರೆ. ಸೊ ಎಲ್ಲರ ಜೊತೆಗೆ ನೀವು ಕೂಡ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ವಿ. ಹೆಂಗೆ ಅನಿಸ್ತಾ ಇದೆ? ಭಾಳ ಎಕ್ಸೈಟೆಡ್ ಆಗಿದ್ದೀನಿ. ಅದೇ ಯಾವಾಗ ಕರೀತಾರೆ, ಅದು ಓತ್ ಟೇಕಿಂಗ್ ಯಾವಾಗಿರುತ್ತೆ ಅಂತ ಅದೇ ನೋಡ್ಬೇಕಾಯ್ತು. ಇನ್ನೂ ಕೊಟ್ಟಿಲ್ಲ. ಹಾಂ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.